ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಡಿಸೈನು, ತುಂಬ ಸಿಂಪಲ್ ಅಲ್ಲ, ಒಂಥರ ಮೀಡಿಯಮ್ ಥರ ಇದೆ. ನೀವು ಅದನ್ನು ಗ್ರ್ಯಾಂಡ್ ಮಾಡ್ಕೋಬೋದು ಸ್ಟೋನ್ ಚೈನ್ ಎಲ್ಲ ಹಾಕ್ಕೊಂಡು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಮತ್ತು ಈ ಥರದ ಬೀಡ್ಸು ಉಪಯೋಗಿಸ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ, ಆಮೇಲೆ 2 ಚೈನು, ಇದರ ಪಕ್ಕನೇ ಇನ್ನೊಂದು ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ, ಒಟ್ಟು 6 ಡಬಲ್ ಕ್ರೋಶೆ ಮಾಡ್ಕೋಬೇಕು ಹತ್ರನೇ. ಇದು ಫಸ್ಟ್ 2 ಚೈನೂ ಒಂದು ಡಬಲ್ ಕ್ರೋಶೆ ಲೆಕ್ಕ, ಮತ್ತು ಅದು ಆ 2 ಚೈನ್ ಅಲ್ಲದೆ 5 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಆಯಿತು, ಒಟ್ಟು 6 ಡಬಲ್ ಕ್ರೋಶೆ ಹತ್ರ ಮಾಡ್ಕೊಳ್ಳಿ. ಈ ಥರ 6 ಡಬಲ್ ಕ್ರೋಶೆ ಆಯಿತು. ಇದಾದಮೇಲೆ 4 ಚೈನು, ಆಮೇಲೆ ಇದು ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ, ಈ ಥರ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಅಳತೆ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹತ್ರನೇ ಮಾಡ್ಕೊಳ್ಳಿ, ಹೆಚ್ಚು ದೂರ ಹಾಕಬಾರ್ದು. ಒಟ್ಟು 6 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 4 ಚೈನು, ಮತ್ತೆ 4 ಚೈನು, ಮತ್ತೆ 6 ಡಬಲ್ ಕ್ರೋಶೆ, ಎರಡು, ಮೂರು, ನಾಲ್ಕು, 5, 6 ಈ ಥರ. ಮತ್ತು 4 ಚೈನು ಮತ್ತು 6 ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ಪೂರ್ತಿ. ಫಸ್ಟ್ ಸ್ಟೆಪ್ ಇಷ್ಟೇ, ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಆಗಿದೆ. ಕೊನೆಯಲ್ಲಿ 2 ಚೈನ್ ಮಾಡಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನೀವು ಫಸ್ಟ್ 2 ಚೈನ್ ಮಾಡಿರೋದಲ್ವ, ಸ್ಟಾರ್ಟಿಂಗಲ್ಲಿ 2 ಚೈನ್ ಒಂದು ಡಬಲ್ ಕ್ರೋಶೆ ಈಕ್ವಲ್ ಅಂತ ಹೇಳಿದ್ದೀನಲ್ವ, ಆ 2ನೇ ಚೈನಲ್ಲಿ ನೋಡಿ, ಇದು 1 2, ಇಲ್ಲಿ ಈ 2ನೇ ಚೈನಲ್ಲಿ ಹೀಗೆ ದಾರ ಸೇರಿಸ್ಕೋಬೇಕು ನೀವು. ಆ 2 ಚೈನಲ್ಲಿ ಮೇಲಿನ ಚೈನು 2ನೇ ಚೈನಲ್ಲಿ. ಆವಾಗ ಏನಾಗುತ್ತೆ ಅಂದರೆ ಅದು ಒಂದು ಇದು ಸ್ಟ್ರೈಟಾಗಿ ಒಂದು ಡಬಲ್ ಕ್ರೋಶೆ ಥರ ಕಾಣಿಸುತ್ತೆ. ಈ ಥರ ಲಾಕ್ ಆದಮೇಲೆ ನೆಕ್ಸ್ಟು 2 ಡಬಲ್ ಕ್ರೋಶೆ ಚೈನ್ಗಳಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2ರಲ್ಲಿ ಸಿಂಗಲ್ ಕ್ರೋಶೆ, ಅಂದರೆ ಒಟ್ಟು 3 ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀವಿ ನಾವೀಗ. 6ರಲ್ಲಿ 3ರಲ್ಲಿ ಮಾಡ್ತಾ ಇದ್ದೀವಿ. 6 ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, 3ರಲ್ಲಿ ಮಾಡಿದ್ದೀವಿ. ಇಲ್ಲಿಂದ ಇಲ್ಲಿ ಈ ನೆಕ್ಸ್ಟ್ 4 ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೇಕು. ಈ ಥರ ಪೂರ್ತಿ ಆರ್ಚ್.
4 5 6 7 8 9 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. 9 ಹಾಕಿ ನೆಕ್ಸ್ಟ್ ಇಲ್ಲಿ 1 2 3 ಬಿಟ್ಟು 4ನೇದಲ್ಲಿ ಲಾಕ್ ಮಾಡ್ಕೋಬೇಕು. 4ನೇ ಡಬಲ್ ಕ್ರೋಶೆ ಈ ಥರ ಬರುತ್ತೆ ಆರ್ಚು. ನೆಕ್ಸ್ಟ್ ಇಲ್ಲಿ ಉಳಿದಿರೋ ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ 2 ಉಳಿದಿರೋದು. ಆಮೇಲೆ ಇಲ್ಲಿ 4 ಚೈನ್ ಇದೆಯಲ್ವಾ, ಇಲ್ಲಿ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನಾನು. ಇದು ಕುಚ್ಚಿಗೆ ಜಾಗ ಬಿಟ್ಕೊಂಡಿದ್ದೀನಿ ನಾನು, ಅದರಿಂದ ಸಿಂಗಲ್ ಕ್ರೋಶೆ 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇದಾದಮೇಲೆ ಇಲ್ಲಿ 1 2 3 ಮೂರರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. 6 ಡಬಲ್ ಕ್ರೋಶೆ ಮಾಡಿದ್ದೀವಲ್ಲ, ಅದರಲ್ಲಿ 3 ಡಬಲ್ ಕ್ರೋಶೆಲಿ ಸಿಂಗಲ್ ಕ್ರೋಶೆ ಈ ಥರ 1, ನೆಕ್ಸ್ಟ್ 2ನೇದು, ಅದರ ನೆಕ್ಸ್ಟು 3ನೇದು ಸಿಂಗಲ್ ಕ್ರೋಶೆ. ಇದಾದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಹಾಕಿ ಆರ್ಚು 9 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ಥರ. ಆಮೇಲೆ ಇಲ್ಲಿ 1 2 3 ಬಿಟ್ಟು 4ರಲ್ಲಿ ಲಾಕ್ ಮಾಡ್ಕೊಳ್ಳಿ. ಉಳಿದಿರೋ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿ, ಇದು ಕುಚ್ಚಿಗೆ. ನೆಕ್ಸ್ಟ್ ಇಲ್ಲಿ 1 2 3ನೇದಲ್ಲಿ ಲಾಕ್ ಮಾಡಿ. ಇಲ್ಲಿ ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ನೆಕ್ಸ್ಟ್ ಆರ್ಚ್ ತೋರಿಸ್ತೀನಿ ಪೂರ್ತಿ ಮಾಡಿ. ಈ ಸ್ಟೆಪ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ಇಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಬ್ರೌನ್ ಕಲರ್ ಮೇಲೆ ಸೇರಿಸ್ತಾ ಇದ್ದೀನಿ. ಈ ಥರ ದಾರ ಲಾಕ್ ಮಾಡಿ ಆದಮೇಲೆ ಈ ಆರ್ಚ್ ಇದೆಯಲ್ವಾ, ಇದು ನಾವೀಗ ಡಬಲ್ ಕ್ರೋಶೆಗೆ 9 ಡಬಲ್ ಕ್ರೋಶೆಗೆ ಮಾಡಿದ್ವಿ. ಇದರಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಒಳಗಡೆ ಇಲ್ಲಿ ಗ್ಯಾಪ್ ಇರುತ್ತೆ, ಇಲ್ಲಿ ತಗೊಂಡೋಗಿ ಡಬಲ್ ಕ್ರೋಶೆ. ಆ ಚೈನ್ ಒಂದು ಡಬಲ್ ಕ್ರೋಶೆ, ಇದೊಂದು 2 ಆಯಿತು. ಇಲ್ಲಿ 3 4 ಅಥವಾ 5 ಬೇಕಾದ್ರೂ ಮಾಡ್ಕೋಬೋದು ಜಾಗ ಇದ್ದರೆ, ಇಲ್ಲಾಂದರೆ 4 ಸಾಕು. 5 ಮಾಡಿದ್ದೀನಿ ನಾನು, ಒಟ್ಟು ಚೈನ್ ಸಹಿತ 5. ಇದನ್ನು ಇಲ್ಲಿ 1 ಬಿಟ್ಟು 1ಕ್ಕೆ ಲಾಕ್ ಮಾಡಿ. 3ನೇದಕ್ಕೆ 1 ಡಬಲ್ ಕ್ರೋಶೆ ಬಿಟ್ಟು ನೆಕ್ಸ್ಟ್ ಇಂದಕ್ಕೆ. ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಅದರ ಪಕ್ಕದಲ್ಲಿ ಈಗ ಎಲ್ಲಿ ಲಾಕ್ ಮಾಡ್ತೀವಿ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಪಕ್ಕದ ಚೈನಲ್ಲಿ ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಸಿಂಗಲ್ ಕ್ರೋಶೆ ಸ್ವಲ್ಪ ಲೂಸಾಗಿ ಮಾಡ್ಕೊಳ್ಳಿ, ಅಲ್ಲಿ ಗ್ಯಾಪ್ ಬರೋಕ್ಕೆ. ಆಮೇಲೆ 2 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆಯಲ್ಲಿ ಒಟ್ಟು 5 ಆಗೋಷ್ಟು, ಆ 2 ಚೈನ್ ಸೇರಿಸಿ 5 ಆಗೋಷ್ಟು ಡಬಲ್ ಕ್ರೋಶೆ, ಅಂದರೆ 4 ಡಬಲ್ ಕ್ರೋಶೆ ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ ಮಾಡ್ಕೋಬೇಕು. ಇದನ್ನು ಈಗ ನೆಕ್ಸ್ಟ್ 1 ಬಿಟ್ಟು 1ರಲ್ಲಿ ಲಾಕ್ ಮಾಡಿ. ಈಗ ಬೀಡ್ ಸೇರಿಸಿ. ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಎಂಡಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನು, ಒಟ್ಟು 5 ಡಬಲ್ ಕ್ರೋಶೆ. 2 ಆಯ್ತು ಈಗ ಚೈನ್ ಸಹಿತ. ಮೂರು 4 5.
ಇದನ್ನು ಇಲ್ಲಿ ಕೊನೆಯದಲ್ಲಿ ಇಲ್ಲಿ ಲಾಕ್ ಮಾಡಿ. ಈ ಥರ ಬರುತ್ತೆ ಹೌದು. ಇದನ್ನು ಇಲ್ಲಿ ಲಾಸ್ಟಿಂದಲೇ ಈ ಡಬಲ್ ಕ್ರೋಶಗಳ ಎಂಡ್ ಡಬಲ್ ಕ್ರೋಶ ಮೇಲಿನ ಚೈನ್ ಇದೆಯಲ್ವಾ ಅಲ್ಲಿ ಚೈನ್ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ನೆಕ್ಸ್ಟ್ ನೀವು ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಲ್ವ, ಸಿಂಗಲ್ ಕ್ರೋಶೆ ಹಾಕಿದ್ದೀನಿ ನಾನು ಮೊದಲೇ. ನೀವು ಬೇಕಾದ್ರೆ ಸಿಂಗಲ್ ಕ್ರೋಶೆನೇ ಹಾಕೋಬೋದು. ಅದರ ಮೇಲೆ ಈ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಕಷ್ಟ ಆಗುತ್ತೆ ನಿಮಗೆ, ಅದು ಟೈಟ್ ಆಗುತ್ತೆ ಅಂದರೆ 4 ಚೈನ್ ಮಾಡ್ಕೊಳ್ಳಿ. ಚೈನ್ ಮಾಡ್ಕೊಂಡು, ಯಾಕಂದರೆ ಅದು ಕುಚ್ಚಿದೆ ಅಲ್ವ ಗೊತ್ತಾಗಲ್ಲ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಇದು ಕುಚ್ಚು ಕಟ್ಕೊಳ್ಳೋಕೆ. ಆಮೇಲೆ ಮತ್ತೆ ಇಲ್ಲಿ ಈ ಆರ್ಚಲ್ಲಿ ಫಸ್ಟ್ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ, ಆಮೇಲೆ 2 ಚೈನ್ ಹಾಕ್ಕೊಂಡು 5 ಡಬಲ್ ಕ್ರೋಶೆ ಇದರಲ್ಲಿ ಹಿಂಗೆ ಈ ಥರ. ಈಗ ಇದನ್ನ ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸಿ, ಮತ್ತೆ ಇದರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ನೀವು ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡಿರ್ತೀರ, ಈಗ ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ. ಇಲ್ಲಿ ಇದೇ ಥರ